ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ ತಿಂಗಳು ಹುಣ್ಣಿಮೆ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ತಿರುವು ಬರುತ್ತಾ ಇದೆ. ಇದು ಅತ್ಯಂತ ವಿಶೇಷವಾದ ಆರಂಭದ ಮುನ್ಸೂಚನೆಯ ಸಮಯವೆಂದು ಜ್ಯೋತಿಷ್ಯದ ಪ್ರಕಾರ ತಿಳಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದಂತಹ ಮನಸ್ಸಿನ ಒತ್ತಡ, ಆತಂಕ, ಅಸ್ಪಷ್ಟ ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಒಳಗಿನ ಶಕ್ತಿ ಮತ್ತೆ ಜಾಗೃತವಾಗುವಂತಹ ಕಾಲ ಇದು. ಹುಣ್ಣಿಮೆಯ ಚಂದ್ರನ ಬೆಳಕು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರೋದ್ರಿಂದ ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡೆದುಕೊಳ್ತಾರೆ. ಮೊದಲು ಗೊಂದಲವಾಗಿದ್ದಂತಹ ನಿರ್ಧಾರಗಳು ಈಗ ಸ್ಪಷ್ಟವಾಗುತ್ತದೆ. ಯಾರನ್ನ ನಂಬಬೇಕು, ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎಂಬ ಅರಿವು ಬರಲು ಶುರುವಾಗುತ್ತದೆ. ಇದುವರೆಗೆ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ಸಿಗಲಿಲ್ಲ ಅನಿಸುವಂತಹ ಭಾವನೆ ಇದ್ದರೂ ಹುಣ್ಣಿಮೆಯ ನಂತರ ನಿಧಾನವಾಗಿ ಅದೃಷ್ಟದ ಬಾಗಿಲು ತೆರೆಯುವಂತಹ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಡೆಯುವಂತಹ ವಿಷಯ ಇದೇ ಆಗಿರುತ್ತದೆ. ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಎದುರಾಗುವಂತಹ ಸಾಧ್ಯತೆ ಹೆಚ್ಚು. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಪದವಿ ಅಥವಾ ಉತ್ತಮವಾದ ಹೊಣೆಗಾರಿಕೆಯ ಸಂಭವ ಹೆಚ್ಚಾಗಿರೋದ್ರಿಂದ ವ್ಯಾಪಾರ ಮಾಡುವಂಥವರಿಗೆ ಹಳೆಯ ನಷ್ಟಗಳು ಕಡಿಮೆಯಾಗುತ್ತಾ ಹೊಸ ಗ್ರಾಹಕರ ಸಂಪರ್ಕ ಬೆಳೆಯುತ್ತದೆ. ಹಣದ ಹರಿವು ನಿಧಾನವಾಗಿ ಸುಧಾರಿಸುತ್ತದೆ. ಅನಿರೀಕ್ಷಿತವಾಗಿ ಬಂದಿದಂತಹ ಖರ್ಚುಗಳು ನಿಯಂತ್ರಣಕ್ಕೆ ಬರುತ್ತವೆ. ಈ ಸಮಯದಲ್ಲಿ ಮಾಡಿದಂತಹ ಯೋಜನೆಗಳು ಮುಂದಿನ 6 ತಿಂಗಳು ದೊಡ್ಡ ಫಲ ನೀಡುವ ಬೀಜಗಳಾಗಿರುತ್ತದೆ. ಆದ್ದರಿಂದ ಆತುರದ ನಿರ್ಧಾರವನ್ನು ಬಿಡಿ, ಶಾಂತವಾಗಿ ಯೋಚಿಸಿ ಮುಂದೆ ಹೋಗುವುದು ಉತ್ತಮ. ಸಂಬಂಧಗಳ ವಿಚಾರದಲ್ಲಿ ಕೂಡ ಮಹತ್ವದ ಬದಲಾವಣೆಯನ್ನು ಕಾಣಬಹುದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಧಾನವಾಗಿ ದೂರವಾಗ್ತಾರೆ ಮತ್ತು ನಿಜವಾಗಿ ಬೆಂಬಲಿಸುವಂಥವರು ನಿಮ್ಮ ಜೀವನದಲ್ಲಿ ಉಳಿದುಕೊಳ್ತಾರೆ. ಕುಟುಂಬದಲ್ಲಿ ಇದ್ದಂತಹ ಅಸಮಾಧಾನಗಳು ಮಾತನಾಡೋದ್ರಿಂದ ಪರಿಹಾರವಾಗುವ ಸಾಧ್ಯತೆ ಇದೆ. ಕೆಲ ವೃಶ್ಚಿಕ ರಾಶಿಯವರಿಗೆ ಹೊಸ ಸ್ನೇಹ ಅಥವಾ ಪ್ರೀತಿಯ ಆರಂಭವು ಸಾಧ್ಯವಾಗಬಹುದು. ಹಳೆಯ ನೋವುಗಳನ್ನು ಬಿಡುವಂತಹ ಮನಸ್ಥಿತಿ ಬರುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸಾಲಗಳಿಂದ ಪರಿಹಾರ ಸಿಗುವಂತಹ ವಿಶೇಷವಾದ ಸಮಯ ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಶಾಂತಿ ಹೆಚ್ಚಾಗೋದ್ರಿಂದ ದೇಹದ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ನಿದ್ರೆ ಸಮಸ್ಯೆ, ಅತಿಯಾದ ಯೋಚಿಸುವ ಸ್ವಭಾವ ಕಡಿಮೆ ಆಗಬಹುದು. ಯೋಗ, ಧ್ಯಾನ ಅಥವಾ ಬೆಳಗಿನ ನಡೆಯಂತಹ ಸರಳ ಅಭ್ಯಾಸಗಳನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗಿ ಫಲ ಈ ಸಮಯದಲ್ಲಿ ಹೆಚ್ಚು ಕಾಣಿಸುತ್ತದೆ. ನಿಮ್ಮ ಮನಸ್ಸು ಬಲವಾಗುತ್ತಿದ್ದಂತೆ ನಿರ್ಧಾರದ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕವಾಗಿ ಈ ಕಾಲ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ದೇವರ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ದೇವಸ್ಥಾನ ಭೇಟಿ ಅಥವಾ ಪೂಜೆ ಮಾಡುವಂತಹ ಆಸಕ್ತಿ ಬರುತ್ತದೆ. ಕೆಲವರಿಗೆ ಜೀವನದ ನಿಜವಾದ ಗುರಿ ಏನು ಎಂಬ ಪ್ರಶ್ನೆಗೆ ಉತ್ತರ ಸಿಗುವ ಸಮಯವೂ ಆಗಿರಬಹುದು. ಹಳೆಯ ಕರ್ಮದ ಫಲಗಳು ಪರಿಣಾಮವಾಗಿ ನಿಧಾನವಾಗಿ ಕಡಿಮೆಯಾಗುತ್ತಾ ಹೊಸ ಶುಭ ಫಲಗಳು ಪ್ರಾರಂಭವಾಗುತ್ತೆ ಎಂದು ಜ್ಯೋತಿಷ್ಯ ಸೂಚಿಸಲಾಗುತ್ತದೆ. ಈ ಬದಲಾವಣೆಗಳಿಗೆ ದೊರೆಯುವಂತಹ ಪ್ರಮುಖ ಪ್ರಯೋಜನಗಳು ಎಂದರೆ ಮನಃಶಾಂತಿ, ಆರ್ಥಿಕ ಸ್ಥಿರತೆ, ಉತ್ತಮ ಸಂಬಂಧಗಳು ಮತ್ತು ವಿಶ್ವಾಸದ ವೃದ್ಧಿ. ನಿಮ್ಮೊಳಗಿನ ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದುವರೆದರೆ ಹುಣ್ಣಿಮೆಯ ನಂತರ ಈ ಅವಧಿ ನಿಮ್ಮ ಜೀವನದ ಹೊಸ ಅಧ್ಯಾಯವಾಗಬಹುದು. ವಿಶೇಷವಾಗಿ ನೀವು ಬಹುಕಾಲದಿಂದ ಕಾಯುತ್ತಿದ್ದಂತಹ ಒಂದು ಸಂತೋಷಕರ ಸುದ್ದಿ ಅಥವಾ ನಿಮ್ಮ ಸಾಧನೆ ಈ ಸಮಯದಲ್ಲಿ ಸಂಭವಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಕಾರಾತ್ಮಕವಾದ ಚಿಂತನೆಗಳನ್ನು ದೂರವಿಟ್ಟು ಹೊಸ ಅವಕಾಶವನ್ನು ಸ್ವೀಕರಿಸುವಂತಹ ಮನಸ್ಸು ಇಟ್ಟರೆ ಮಾರ್ಚ್ ಹುಣ್ಣಿಮೆಯ ನಂತರ ವೃಶ್ಚಿಕ ರಾಶಿಯವರ ಜೀವನ ನಿಧಾನವಾಗಿ ಬೆಳಕಿನ ದಾರಿಯ ಕಡೆಗೆ ಸಾಗುತ್ತದೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ದೂರವಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಹೆಚ್ಚು ಜಾಗರೂಕವಾಗಿರಬೇಕು. ಮನಸ್ಸು ತೊಂದರೆಗೆ ಒಳಗಾಗುವಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ಸ್ವಲ್ಪ ವಿಶೇಷವಾದ ಎಚ್ಚರಿಕೆ ಬೇಕಾಗುತ್ತೆ. ಏಕೆಂದರೆ ಈ ಸಮಯದಲ್ಲಿ ಹಣ, ಅಭಿವೃದ್ಧಿ, ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯಗಳು ಹೆಚ್ಚಾಗುವಂತಹ ಸಮಯ. ಈ ಸಮಯದಲ್ಲಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಶುರುವಾಗುತ್ತದೆ. ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಇರೋದ್ರಿಂದ ಜಾಗರೂಕತೆ ಅಗತ್ಯ. ಮೊದಲನೇದಾಗಿ ನಂಬಿಕೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎಲ್ಲರಿಗೂ ನಿಮ್ಮ ಯೋಜನೆಗಳು, ಹಣದ ವಿಚಾರಗಳು ಅಥವಾ ವೈವಾಹಿಕ ಸಂಬಂಧಗಳನ್ನು ಹೇಳಬೇಡಿ. ಕೆಲವರು ಸ್ನೇಹದ ಹೆಸರಿನಲ್ಲಿ ನಿಮ್ಮ ಮಾಹಿತಿಯನ್ನು ತಿಳಿದುಕೊಂಡು ನಂತರ ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾರ ಜೊತೆ ಎಷ್ಟು ಮಾತನಾಡಬೇಕು ಎಂಬುದನ್ನು ತಿಳಿದುಕೊಂಡು ನಡೆದುಕೊಳ್ಳುವುದು ಉತ್ತಮ. ಎರಡನೇದಾಗಿ ಹಣಕಾಸಿನ ನಿರ್ಧಾರವನ್ನು ಆತುರದಿಂದ ಪಡೆದುಕೊಳ್ಳಬೇಡಿ. ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಗ್ರಹಗಳು ವಿಶೇಷವಾಗಿ ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಆದ್ದರಿಂದ ಹುಣ್ಣಿಮೆಯ ನಂತರ ಹೊಸ ಅವಕಾಶ ಬಂದರೂ ಕೂಡ ತಕ್ಷಣ ಹಣ ಹೂಡಿಕೆ ಮಾಡೋದು ಅಥವಾ ಸಾಲ ಕೊಡುವುದು ತಪ್ಪಾಗಬಹುದು. ವಿಶೇಷವಾಗಿ ಪರಿಚಯ ಕಡಿಮೆ ಇರುವಂತಹ ಮಾತಿಗೆ ನಂಬಿ ಹಣ ವ್ಯವಹಾರ ಮಾಡಬೇಡಿ. ದಾಖಲೆ
ಅರ್ಥವಿಲ್ಲದ ಒಪ್ಪಂದಗಳಿಂದ ದೂರ ಇರೋದು ಒಳಿತು. ಕೋಪ ಮತ್ತು ಭಾವನಾತ್ಮಕ ನಿರ್ಧಾರಗಳು ಸಮಸ್ಯೆಯನ್ನು ತರಬಹುದು. ವೃಶ್ಚಿಕ ರಾಶಿಯವರು ಸಹಜವಾಗಿ ಭಾವನೆಗೆ ಗಾಢವಾಗಿರುವಂಥವರು. ಈ ಸಮಯದಲ್ಲಿ ಸಣ್ಣ ವಿಚಾರಕ್ಕೂ ಹೆಚ್ಚು ಪ್ರತಿಕ್ರಿಯೆ ಕೊಟ್ಟರೆ ಸಂಬಂಧಗಳಲ್ಲಿ ದೂರವಾಗುವ ಸಾಧ್ಯತೆ ಇದೆ. ಮಾತನಾಡುವ ಮೊದಲು 2 ಬಾರಿ ಯೋಚಿಸೋದು ಉತ್ತಮ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡ ಹೆಚ್ಚಾದಾಗ ನಿದ್ರೆ ಕಡಿಮೆ ಮಾಡೋದು, ಊಟ ಸಮಯ ತಪ್ಪಿಸೋದು ಸಮಸ್ಯೆ ತರಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ತಕ್ಷಣ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಅನಗತ್ಯವಾದ ಭಯ ಅಥವಾ ನಕಾರಾತ್ಮಕವಾದ ಕಲ್ಪನೆಗಳಿಗೆ ಒಳಗಾಗಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಅತಿಯಾಗಿ ನೀವು ಅನುಮಾನವನ್ನು ಮಾಡೋದು ಮನಃಶಾಂತಿಯನ್ನು ಹಾಳು ಮಾಡಬಹುದು. ನಿಮ್ಮ ಶಕ್ತಿಯನ್ನು ಉತ್ತಮ ಕೆಲಸದ ಕಡೆ ಕೇಂದ್ರೀಕರಿಸಿದರೆ ಯಾವುದೇ ನಕಾರಾತ್ಮಕತೆ ನಿಮ್ಮ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ. ಸರಳವಾಗಿ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಧ್ಯಾನ ಮಾಡೋದು, ಮಂಗಳವಾರ ಸೋಮವಾರ ಪೂಜೆ ಮಾಡೋದು, ಮನಸ್ಸನ್ನು ಶಾಂತವಾಗಿರೋದು, ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸೋದು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಹುಣ್ಣಿಮೆಯ ನಂತರ ಕಾಲ ವೃಶ್ಚಿಕ ರಾಶಿಯವರಿಗೆ ಶುಭಕರವಾದರೂ ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಂಪೂರ್ಣ ಲಾಭ ಸಿಗುತ್ತದೆ. ಶಾಂತಿ, ಸಹನೆ ಮತ್ತು ವಿವೇಕ ನಿಮ್ಮ ದೊಡ್ಡ ರಕ್ಷಣೆ ಆಗುತ್ತದೆ. ಈ ಸಮಯದಲ್ಲಿ ಖಂಡಿತವಾಗಿ 3 ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಈ ಹುಣ್ಣಿಮೆಯ ನಂತರ ಚಂದ್ರನ ಶಕ್ತಿ ಅಧಿಕವಾಗಿರೋದ್ರಿಂದ ಈ 3 ಸ್ಥಳಗಳಲ್ಲಿ ನಿಮಗೆ ಅಪಾಯ ಹೆಚ್ಚಿಗೆ ಇರುತ್ತೆ. ಈ ಸಮಯವನ್ನು ನೀವು ನಿರ್ಲಕ್ಷ್ಯ ಮಾಡದೆ ಖಂಡಿತವಾಗಿ ನಾವು ತಿಳಿಸುವಂತಹ ಪರಿಹಾರದ ಮೂಲಕ ಸೂಕ್ತವಾದ ಪರಿಣಾಮಕಾರಿಯಾದ ಜೀವನವನ್ನು ಬರಮಾಡಿಕೊಳ್ಳಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ಜ್ಯೋತಿಷದ ಪ್ರಕಾರ ನೀವು ಈ ಕೆಲವು ವಿಶೇಷವಾದ ಎಚ್ಚರಿಕೆಯನ್ನು ಅನುಸರಿಸಬೇಕು. ನಿಮ್ಮ ಮನಃಶಾಂತಿ, ಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಸೂಚನೆ ಮಾತ್ರ. ಹುಣ್ಣಿಮೆಯ ನಂತರ ಮನಸ್ಸು ಹೆಚ್ಚು ಸಂವೇದನಾಶೀಲವಾಗಿರೋದ್ರಿಂದ ಕೆಲವು ಜಾಗಗಳಲ್ಲಿ ನಕಾರಾತ್ಮಕವಾದ ಪರಿಣಾಮವನ್ನು ಕೊಡಬಹುದು. ಹುಣ್ಣಿಮೆಯ ನಂತರ ಭಾವನೆಗಳು ಹೆಚ್ಚು ತೀವ್ರವಾಗಿರಬಹುದು. ಆದ್ದರಿಂದ ಜಗಳ, ವಾದವಿವಾದ, ರಾಜಕೀಯ ಅಥವಾ ಕುಟುಂಬ ಕಲಹ ನಡೆಯುವ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಇಂತಹ ಸ್ಥಳಗಳಲ್ಲಿ ಇದ್ದರೆ ನೀವು ಅನಗತ್ಯವಾಗಿ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಮಾತಿನ ತಪ್ಪು ದೊಡ್ಡ ದೂರವನ್ನು ಮಾಡಬಹುದು. ನಿರ್ಜನ ಅಥವಾ ಕತ್ತಲೆಯ ಸ್ಥಳಗಳು, ರಾತ್ರಿ ಸಮಯದಲ್ಲಿ ಒಬ್ಬರೇ ಹೋಗುವಂತಹ ಖಾಲಿ ಜಾಗಗಳು, ಬಿಕೋ ಪ್ರದೇಶಗಳು, ಅರಣ್ಯ ಭಾಗಗಳು ಅಥವಾ ಬೆಳಕು ಕಡಿಮೆ ಇರುವ ಸ್ಥಳಗಳಿಗೆ ಹೋಗಬಾರದು. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಕಲ್ಪನೆ ಮಾಡುತ್ತದೆ, ಭಯ ಮತ್ತು ಆತಂಕ ಹೆಚ್ಚಾಗುತ್ತದೆ. ದೈಹಿಕ ಸುರಕ್ಷತೆಯ ದೃಷ್ಟಿಯಿಂದ ಇದು ಜಾಗರೂಕತೆಯ ಸಮಯ. ಮೂರನೇದಾಗಿ ನಕಾರಾತ್ಮಕವಾದ ಶಕ್ತಿ ಅಥವಾ ನಕಾರಾತ್ಮಕವಾಗಿರುವಂತಹ ಮನೆ ಅಥವಾ ಪೂಜೆ ಪುನಸ್ಕಾರವಿಲ್ಲದಂತಹ ಹಳೆಯ ದೇಗುಲಗಳಿಗೆ ಹೋಗಬೇಡಿ. ಎಲ್ಲ ಸಮಯದಲ್ಲೂ ದೂರ, ದುಃಖ, ಅಸೂಯೆ ಅಥವಾ ಕೆಟ್ಟ ಮಾತುಗಳು ನಡೆಯುವಂತಹ ಮನೆಗಳು ಅಥವಾ ನಿಮಗೆ ಗೌರವ ಕೊಡದೇ ಇರುವಂತಹ ಕೆಲವು ಸ್ನೇಹಿತರ ಮನೆಗಳಿಗೆ ಹೋಗೋದನ್ನು ತಪ್ಪಿಸಿ. ಇಂತಹ ವಾತಾವರಣ ನಿಮ್ಮ ಮನೋಬಲವನ್ನು ಕಡಿಮೆ ಮಾಡಬಹುದು. ಹುಣ್ಣಿಮೆ ನಂತರ ನೀವು ಹೊಸ ಆರಂಭದ ಹಂತದಲ್ಲಿರುವಂತಹವರು ಸೃಜನಾತ್ಮಕವಾಗಿ ಎಲ್ಲ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಒಟ್ಟಾರೆಯಾಗಿ ನೀರಿರುವಂತಹ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ. ನೀರಿನಲ್ಲಿ ಹೆಚ್ಚು ಚಂದ್ರನ ಶಕ್ತಿಯನ್ನು ಆವರಿಸಿಕೊಳ್ಳುವಂತಹ ಪ್ರಭಾವ ಇರೋದ್ರಿಂದ ಈ ಸಮಯಗಳಲ್ಲಿ ಅನಗತ್ಯವಾಗಿ ನೀರಿನ ಬಳಿ ಹೋಗೋದು ತಪ್ಪಿಸಬೇಕು. ರಾತ್ರಿ ತಡವಾಗಿ ಅನಗತ್ಯವಾದ ಪ್ರಯೋಗ ಅಥವಾ ಪ್ರಯಾಣ ಮಾಡೋದನ್ನು ತಪ್ಪಿಸಿ. ಹೊಸ ಪರಿಚಿತವರ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ದೇವಸ್ಥಾನ, ಪ್ರಕೃತಿ, ಶಾಂತ ಸ್ಥಳಕ್ಕೆ ಹೋಗೋದಂತೂ ತುಂಬ ಶುಭಕರವಾಗಿರುತ್ತೆ. ಆದರೂ ಕೂಡ ಯೋಚನೆ ಮಾಡಿ ಮುಂದುವರಿಬೇಕು. ಒಟ್ಟಿನಲ್ಲಿ ಹುಣ್ಣಿಮೆ ನಂತರ ವೃಶ್ಚಿಕ ರಾಶಿಯವರು ಶಾಂತಿ ಕೊಡುವಂತಹ ಜಾಗವನ್ನು ಆಯ್ಕೆ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಆದರೆ ಗದ್ದಲ, ಕತ್ತಲೆ, ನಕಾರಾತ್ಮಕ ವಾತಾವರಣದಿಂದ ದೂರವಿದ್ದರೆ ಅಪಾಯಗಳನ್ನು ತಪ್ಪಿಸಬಹುದು. ಬೇಕಾದರೆ ಹುಣ್ಣಿಮೆಯ ನಂತರ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹದಿಂದಾಗಿ ಸಕಲ ಅಷ್ಟ ಐಶ್ವರ್ಯ ಕೂಡ, ಶಾಂತಿ, ನೆಮ್ಮದಿ ಕೂಡ ದೊರೆಯುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.